ಇಲ್ಲ ನಾವು ಬೋಗಸ್ ಓಟ್ ಮಾಡಿಸಿ ಹೋದೆ ಇಲ್ಲಿ ಬೆಂಗಳೂರು स्वागत है आपका AMK न्यूज चैनल में। मैं आपके साथ मोहम्मद यासीन नईकोड़ी। ಸುಮಾರು 25 ಲಕ್ಷ ಜನ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಇಲ್ಲಿ ಅದಾರ. ಅವ್ರಿಗೆ ಏನೇನು ಬೇಕು ಎಲ್ಲ ಸೌಲಭ್ಯಗಳನ್ನ ಯಾರ್ಯಾರು ಮಾಡ್ಲಕತ್ತಾರ ಅನ್ನೋದು ಗೊತ್ತೈತೆ. ಅದೇ ರೀತಿ ನಮ್ಮ ಬಿಜಾಪುರನಾಗೂ ಸಹಿತ ಅವರು ಬಹಳ ಜಾಗೃತಿಯಾಗಿ ಏನಾರೇ ಮಾಡಿ ಮುಂದಿನ ಚುನಾವಣೆಯಲ್ಲಿ ಬಿಜಾಪುರ ನಾವು ಬಿಟ್ಕೊಡ್ಬಾರ್ದಂತ ಅವರು ಸಾಬರ್ ಕಂಪನಿ ಎಲ್ಲ ಅವರು ವ್ಯವಸ್ಥಿತವಾಗಿ ಮಾಡ್ಲಕತ್ತಾರ. ನಾವು ಅಲಕ್ಷ್ಯ ಮಾಡಿದ್ರೆ ಮತ್ತು ಆಲಸ್ಯತನ ತೋರಿದ್ರೆ ಈಗೇನು ನಾವು ನೋಡ್ಲಕತ್ತೀವಿ. ಪಶ್ಚಿಮ ಬಂಗಾಳ ಪರಿಸ್ಥಿತಿ ಹೆಂಗೈತಿ, ಕೇರಳದಾಗ ಏನೈತಿ, ತಮಿಳುನಾಡದಾಗ ಮೊನ್ನೆ ಸುಮಾರು 1 ಕೋಟಿ ಸಮೀಪ ಇಂಥ ಪಟ್ಟಿ ಮತದಾರ, ಬಿಹಾರದಲ್ಲಿ ಇದನ್ನೆಲ್ಲ ನೋಡಿದಾಗ ನಾವು ಪ್ರತಿಯೊಬ್ಬ ಮತದಾರ ಜಾಗೃತಿಯಾಗಿ ಮತ ಹಾಕೋದು ಬಹಳ ಅವಶ್ಯ. ಆ ಮತ ಹಾಕುವುದು ಎಷ್ಟು ಅವಶ್ಯ ಐತಿ ಅಷ್ಟು ನಾವು ದೇಶ, ನಮ್ಮ ರಾಜ್ಯ, ನಮ್ಮ ವಿಜಾಪುರ ಸುಭದ್ರ ಇರ್ತದೆ. ನಾವು ಒಮ್ಮೆ ಕಳ್ಕೊಂಡೇವು ಅಂದ್ರೆ ಮತ್ತೆ ಹೊಳಿ ಸಿಗೋದಿಲ್ಲ. ಈಗ ನಮ್ಮ ಕೈಯಾಗೈತಿ ಬಿಜಾಪುರ. ಮುಂದೆ ಏನೋ ಬಹಳ ಪ್ರಯತ್ನ, ಸುಪ್ರೀಂ ಕೋರ್ಟ್ ತನಕ ಹೋದ, 2 ಸಲ ಹೋದ. ಯಾರು ವಕೀಲರು ಅಂದ್ರೆ ಕಪಿಲ್ ಸಿಬಲ್, ಮನು ಸಿಂಗ್, ಅಭಿಷೇಕ್ ಸಿಂಘ್ವಿ ಇಂಥವ್ರು ಕೊಟ್ಟಿದ್ದಾರೆ. ನಾವು ಬರೀ ಹೆಣ್ಮಗಳು ಕೊಟ್ಟಿದ್ವಿ. ಮೀನಾಕ್ಷಿ ಇವರು ಹೇಳಿ ಅವರು ಒಳ್ಳೆ ಲಾಯರ್. ಹೋದ ಇಲ್ಲಿ ಬೆಂಗಳೂರು ಹೈಕೋರ್ಟ್ನಾಗ $1 ಲಕ್ಷ ದಂಡ ಹಾಕಿ ಸ್ಕೂಲ್ ಹೇಳಿ ಅಂತ ಅವನಿಗೆ ದಂಡ ಆಯ್ತು. ಈ ಸುಪ್ರೀಂ ಕೋರ್ಟಿಗೆ ಮೊದಲು ಹೋಗಿ ಅದು ಜಜ್ಮೆಂಟ್ ಆಗಿದ್ರಿ, ಚೀಫ್ ಜಸ್ಟಿಸ್ ಅವರು ಕೊಟ್ಟಿದ್ರು. ಈ ಮಾನ್ಯ ಮಾತ್ರ ರಿವ್ಯೂ ಅಂತ ಹಾಕಿದ್ದ ಸುಪ್ರೀಂ ಕೋರ್ಟ್. ಮತ್ತ ಅವರು ಸುಪ್ರೀಂ ಕೋರ್ಟ್ನವ್ರು 1 ಲಕ್ಷ ದಂಡ ಹಾಕಿ 2 ಲಕ್ಷ ದಂಡ ಮಾಡಿ ಕಳಿಸ್ಯಾರ. ಅಂದ್ರೆ ಅವ್ರು ಇಲ್ಲಿವರೆಗೆ ಏನೂ ಇಲ್ಲ ಅಂದ್ರೆ ಏನು ಬೋಗಸ್ ವೋಟಿಂಗ್ ಮಾಡಿಲ್ಲ ಇವರು ಅನ್ನೋದಿದ್ರೂ ಸಹಿತ ಇಷ್ಟು ಮಾಡ್ತಾರ. ಅವರಿಂದ ದೊಡ್ಡ ಶಕ್ತಿಗಳು ಅದಾವ. ಅವ್ರೇ ಅದಕ್ಕೆ ನಾನು ರಾಜಕಾರಣ ಮುಗಿಸ್ಬೇಕು, ಇವ್ನು ಮುಗಿಸ್ಲಿಕ್ಕಂದ್ರೆ ನನ್ನ ಮಗಂದು ಮುಖ್ಯಮಂತ್ರಿ ಕುರ್ಚಿ ಹೋಗ್ತೈತಿ ಅವರು ಹೋದಾರ. ಆ ಕಂಪ್ನಿ ಐತಿ, ಕಾಂಗ್ರೆಸ್ನಾಗ ಅದಾರ. ಇವ್ರೆಲ್ಲಾರ್ದು ಉದ್ದೇಶ ಬಿಜಾಪುರ ಮ್ಯಾಗ ಬಹಳ ಕಣ್ಣೈತಿ ಎಲ್ಲಾರ್ದು. ಅದ್ರಾಗ ಮುಂದಿನ ಸಲ 28 ಬಹಳ ದೊಡ್ಡ ಕಣ್ಣೈತಿ. ಇವ್ರು ಹೆಂಗ್ ಬರ್ತಾರೆ ಜೆಸಿಬಿ ನೋಡೋಣ ಅನ್ನೋರು ಅದ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।